ವಾಮದೇವ ಮುಖೃದ್ಭೂತಂ ನಂದಿ ಗೋತ್ರಾದಿ ನಾಯಕಂ ವೃಷ್ಟಿಸೂತ್ರ ಕೃತ ಬಂದೆ ಮರುಳಾರಾಧ್ಯಂ ಜಗದ್ಗುರು. ಶನೇಶ್ವರ ಮಂದಿರದ 29ನೇ ವಾರ್ಷಿಕೋತ್ಸವ ಸಮಾರಂಭದ ಸಮ್ಮುಖವನ್ನು ವಹಿಸಿ ನಿಮಗೆಲ್ಲ ಸಂದೇಶವನ್ನು ಹೇಳಿರುವ ಕೂಡಿಗೆ ಹಿರೇಮಠದ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿಯವರ ಸಮಿತಿಯ ಅಧ್ಯಕ್ಷರು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳೇ, ಪುರೋಹಿತರೆ, ಆಗಮಿಸಿದ ಸದ್ಭಕ್ತ ಬಂಧುಗಳೇ, ತಾಯಿಯರೇ, ಮಾಧ್ಯಮ ಪ್ರತಿನಿಧಿಗಳವರೇ ಮತ್ತು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು, ಜಗನ್ಮಾತೆ ಗೌರಿದೇವಿ, ನಿಮ್ಮೆಲ್ಲರ ಆರಾಧ್ಯ ದೈವ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಹೊಂದಿಸಿಕೊಂಡಂತಹ ಅನ್ನದಾತ ರೈತರ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ಉದ್ಯೋಗ, ವ್ಯಾಪಾರಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಗೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಹೊಸಪೇಟೆಯ ಪಂಚಾಚಾರ್ಯ ನಗರದ ಶನೇಶ್ವರ ದೇವಸ್ಥಾನದ 29ನೇ ವಾರ್ಷಿಕೋತ್ಸವ, ಲಿಂಗೈಕ್ಯ ಮರುಳಸಿದ್ದ ಜಗದ್ಗುರುಗಳಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಈ ಮಂದಿರ, ಈ ದೇವಸ್ಥಾನ ಈ ವರ್ಷ 29ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ ಪೀಠಾರೋಹಣದ ತರವೇ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತರಿಗೆ ಆಶೀರ್ವಾದ ಮಾಡತಕ್ಕಂಥ ಪದ್ಧತಿಯನ್ನ ಜಗದ್ಗುರುಗಳವರು ಈ ಭಾಗದ ಭಕ್ತರ ಮತ್ತು ಸಮಿತಿಯವರ ಅಪೇಕ್ಷೆಯ ಮೇರೆಗೆ ಮಾಡಿಕೊಂಡು ಬಂದಿದ್ದಾರೆ. ಭಾರತ ಅಂದ್ರೆ ಮಂದಿರಗಳ ದೇಶ. ನಮ್ಮ ದೇಶದಲ್ಲಿ ದೇವರುಗಳಿಗೆ ಕೊರತೆ ಇಲ್ಲ. ಮುಕ್ಕೋಟಿ ದೇವರುಗಳನ್ನು ಹೊಂದಿರತಕ್ಕಂತಹ ಪರಂಪರೆ ನಮ್ಮದು. ಅದರಲ್ಲೂ ಒಂದು ಊರಿನೊಳಗೆ ದೇವಸ್ಥಾನ ಇಲ್ಲವೇ ಇಲ್ಲ ಅನ್ನುವಂಥ ಹಳ್ಳಿನ ಭಾರತದಲ್ಲಿ ನೋಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಣ್ಣ ಹಳ್ಳಿ ಒಳಗೆ ಒಂದಲ್ಲ 10 ದೇವಸ್ಥಾನಗಳು ಇರುವಂತದ್ದನ್ನ ಕಾಣ್ತೇವೆ. ಜಾತಿ, ಜನಾಂಗ, ಧರ್ಮ, ಪರಂಪರೆ ಬೇರೆ ಬೇರೆ ಆಗಿರಬಹುದು, ಆದರೆ ಆರಾಧನೆ ಮಾಡುವಂತ ದೇವರ ವಿಚಾರದಲ್ಲಿ, ಭಕ್ತಿಯನ್ನು ತೋರ್ತಕ್ಕಂಥ ಗುರುಗಳ ವಿಚಾರದಲ್ಲಿ, ನಡೆಯುವಂತ ಧರ್ಮದ ವಿಚಾರದಲ್ಲಿ ನಮ್ಮ ಭಾರತೀಯರ ಭಕ್ತಿಗೆ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ವಿಚಾರ ಮಾಡಬೇಕು. ಇವತ್ತು ಶನೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದೆ. ನಾವು ಗುಂಡಿಗೆ ಶ್ರೀಗಳವರು ಹೇಳಿದ ಹಾಗೆ ಶನೇಶ್ವರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದೈವ. ಸಾಮಾನ್ಯವಾಗಿ ನವಗ್ರಹಗಳು 9, ಅದರಲ್ಲಿ ಅತ್ಯಂತ ಬಲಿಷ್ಠವಾದ ಶ್ರೇಷ್ಠವಾದ ಗ್ರಹ ಅಂತ ಯಾವುದು ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದು ಗುರುಗ್ರಹ ಕರೀತಾರೆ. ಆದರೆ ಗುರುಗ್ರಹವು ಮಾಡಲಾರದೇ ಇರತಕ್ಕಂಥ ಕೆಲವೊಂದು ಕಾರ್ಯಗಳನ್ನ ಯಾವ ಗ್ರಹ ಮಾಡ್ತದಂದ್ರೆ ಶನಿ ಗ್ರಹ ಮಾಡ್ತದೆ. ಅದಕ್ಕೆ ಶನಿಯನ್ನ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಕಾಡುವ ಗ್ರಹ ಅಂತ ತಿಳ್ಕೊಂಡಿದ್ದಾರೆ. ತಪ್ಪದು. ಶನಿ ಗ್ರಹ ಕೇವಲ ಕಾಡುವ ಗ್ರಹ ಅಷ್ಟೇ ಅಲ್ಲ, ಕಾಪಾಡುವ ಗ್ರಹ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಯಾರಿಗೆ ಕಾಡ್ತಾನೆ? ಸ್ವಾಮೀಜಿಯವರು ಹೇಳಿದಾಗ ಯಾರು ಅನ್ಯಾಯ, ಅಧರ್ಮ, ಅಕ್ರಮ, ಅನೀತಿಗಳಲ್ಲಿ ಬೇರೆ ಬೇರೆ ಅಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ಅವರಿಗೆ ಕಾಡ್ತಾನೆ ಹೊರತು ಧರ್ಮ ಮಾರ್ಗದಲ್ಲಿದ್ದವರಿಗೆ, ನ್ಯಾಯ ಮಾರ್ಗದಲ್ಲಿದ್ದವರಿಗೆ, ಸತ್ಯ ಮಾರ್ಗದಲ್ಲಿದ್ದವರಿಗೆ ಶನಿ ಕಾಪಾಡ್ತಾನೆ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸಾಮಾನ್ಯವಾಗಿ ಆಗಲೇ ಹೇಳಿದ ಹಾಗೆ ಒಬ್ಬರ ಜಾತಕದೊಳಗೆ
ನೀವು ಹೋಗಿ ನೋಡ್ಕೊಂಡಿರ್ಬೇಕಾದ್ರೆ ನಿಮ್ಮ ಕುಂಡ್ಲಿಯನ್ನ ಯಾರ ಜಾತಕದೊಳಗ ಶನಿ ಉಚ್ಚನಾಗಿರ್ತಾನೆ ಅಥವಾ ಸ್ವಕ್ಷೇತ್ರದಲ್ಲಿರ್ತಾನೆ ಅಥವಾ ಮಿತ್ರ ಕ್ಷೇತ್ರದಲ್ಲಿರ್ತಾನೆ, ಅವ್ರು ಬಹಳ ಸುಖವಾಗಿರ್ತಾರೆ. ಅವ್ರು ಏನು ಕಷ್ಟಪಡಂಗಿಲ್ಲ. ಅವರು ನೀವು ಅಂತಿರ್ತೀರಿ ಏನ್ ಕೆಲಸನ ಮಾಡಂಗಿಲ್ಲ, ಯಾರಿಗೂ ಒಂದು ರೂಪಾಯಿ ದಕ್ಷಿಣೆ ಕೊಡಂಗಿಲ್ಲ, ಜಡಿಗೆ ಕೊಡಂಗಿಲ್ಲ, ಆದ್ರೂ ದೇವರು ಚೆನ್ನಾಗಿರ್ತಾನೆ ನೋಡೋದು. ಕಾರಣ ಏನಪ್ಪಾ ಅಂದ್ರೆ ಶನಿಗೆ ಪೂರ್ವ ಜನ್ಮ ಕರ್ಮ ಫಲಾಧಿಪತಿ ಅಂತ ಕರಿತೀವಿ. ಅದರ ಅರ್ಥ ಈ ಬ್ಯಾಂಕಿನೊಳಗ ಪಾಸ್ಬುಕ್ ತರ್ತೀವಿ. ಪಾಸ್ಬುಕ್ ನೊಳಗೆ ಒಂದು ಪೇಜ್ ಮುಗಿದ ಮೇಲೆ ಕೆಳಗೆ ಒಂದು ಶಬ್ದ ಬರೀತಾರ, BF ಅಂತ ಬರೀತಾರೆ. ಅದರ ಅರ್ಥ ಏನಂದ್ರೆ ಬ್ರಾಟ್ ಫಾರ್ವರ್ಡ್ ಅಂತ. ಅಂದ್ರೆ ಈ ಪೇಜಿನಲ್ಲಿ ಉಳಿದ ಬ್ಯಾಲೆನ್ಸ್ ಅನ್ನ ಮೊತ್ತವನ್ನ ಮುಂದಿನ ಪೇಜಿಗೆ ವರ್ಗಾಯಿಸಲಾಗಿದೆ ಅಂತ ಅರ್ಥ. ಹಾಗೆ ಹಿಂದಣ ಜನ್ಮದ ಕರ್ಮ, ಹಿಂದಣ ಜನ್ಮದ ಪುಣ್ಯ, ಹಿಂದಣ ಜನ್ಮದ ಪಾಪವನ್ನೆಲ್ಲ ಲೆಕ್ಕ ಹಾಕಿ ಮುಂದಿನ ಜನ್ಮಕ್ಕೆ ಸುಖ ಪಡಬೇಕು ದುಃಖ ಪಡಬೇಕು ಅನ್ನುವಂಥದ್ದನ್ನ ನಿರ್ಣಯ ಮಾಡುವಂತ ಜಡ್ಜಿ ಯಾರು ಅಂದ್ರೆ ಶನಿ. ಅದಕ್ಕೆ ಶನಿಯನ್ನ ನ್ಯಾಯಾಧಿಪತಿ ಅಂತ ಕರೀತಾರೆ. ಅವನಿಗೆ ಇರೋದೆಲ್ಲ ಶಕ್ತಿ. ಬೇರೆ ಗ್ರಹಗಳು ನಿಮ್ಮ ಶರೀರದಾಗ ಇರ್ತವ ಇಲ್ಲ ಗೊತ್ತಿಲ್ಲ. ನಿಮ್ಮ ಜೊತೆಗಿರುವಂತ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ. ಅವನು ಯಾವಾಗಲೂ ಎಂಟ್ರಿ ಮಾಡ್ಕೊತಿರ್ತಾನೆ. ನೀವು ಅನ್ಬೋದು ನಾನು ಯಾರಿಗೂ ಕಾಣದಂಗೆ ಏನೋ ಮಾಡ್ತೀನಿ, ಇದು ಯಾರಿಗೂ ಗೊತ್ತಾಗಂಗಿಲ್ಲ ಅಂತೇಳಿ. ಆದ್ರೆ ಶನಿಗೆ ಗೊತ್ತಾಗದೇ ಇರುವಂತ ಯಾವುದೇ ವ್ಯವಹಾರಗಳನ್ನ ಯಾವ ಜೀವರಾಶಿಯು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯ ಜಾಸ್ತಿ ಇತ್ತಪ್ಪ ಅಂದ್ರೆ ಈ ಜನ್ಮದಲ್ಲಿ ನಾವು ಸುಖವಾಗಿರ್ತದೆ. ಎಲ್ಲಿಂದಲೋ ದುಡ್ಡು ಬರ್ತದ, ಎಲ್ಲಿಂದಲೋ ಲಾಟ್ರಿ ಹೊಡಿತದ, ಎಲ್ಲಿಂದಲೋ ಜಾಕ್ಪಾಟ್ ಬರ್ತದ, ಯಾರೋ ತಂದು ಕೊಡ್ತಾರೆ. ಅವ ಏನು ಕಷ್ಟಪಡಂಗಿಲ್ಲ, ಸುಖವಾಗಿರ್ತಾನೆ. ಕಾರಣ ಅವನ ಜಾತಕದೊಳಗ ಶನಿ ತುಲಾ ರಾಶಿಯಲ್ಲಿರ್ತಾನೆ, ಇಲ್ಲದೆ ಹೋದ್ರೆ ಮಕರ ಕುಂಭಗಳಲ್ಲಿರ್ತಾನೆ, ಇಲ್ಲದೆ ಹೋದ್ರೆ ಕನ್ಯಾ ಮತ್ತು ಮಿಥುನ ರಾಶಿಯಲ್ಲಿ ಇರ್ತಾನೆ. ಈ ರಾಶಿಯಲ್ಲಿ ಇರ್ತಕ್ಕಂತಹ ಶನಿ ಯಾರ ಜಾತಕದಲ್ಲಿ ಇರ್ತಾರೋ ಅವ್ರು ಚೆನ್ನಾಗಿರ್ತಾರೆ. ಅದರಲ್ಲೂ ಬಹಳ ಜನ ಜಡ್ಜಿ ಯಾರಪ್ಪ ಅಂದ್ರೆ ಬಹುತೇಕವಾಗಿ ಜಡ್ಜಿಗಳು, ಲಾಯರ್ಗಳು, ವಕೀಲರು ಇರ್ತಾರ. ಅವರೆಲ್ಲ ತುಲಾ ರಾಶಿಯಲ್ಲಿ ಶನಿ ಇದ್ದವ್ರು ಬಹಳ ಚೆನ್ನಾಗಿ ಮಾತನಾಡ್ತಾರೆ, ವಾದ ಮಾಡ್ತಾರೆ, ಚೆನ್ನಾಗಿ ಒಳ್ಳೆ ವೊಕಾಬ್ಯುಲರಿ, ಒಳ್ಳೆ ಸ್ಪೀಚ್ ಕೊಡ್ತಾರೆ. ಅವೆಲ್ಲ ಕಾರಣ ಅಂದ್ರೆ ಶನಿ ಚೆನ್ನಾಗಿರ್ಬೇಕು. ಹಾಗಾಗಿ ಇವೆಲ್ಲವುಗಳಿಗೆ ಕಾರಣ ಅಲ್ಲ ಸುಮ್ಮನೆ ನವಗ್ರಹಗಳು, ನಮ್ಮ ದೈವಿಕ ವ್ಯವಸ್ಥೆ, ನಮ್ಮ ದೈವ ಮಂಡಲ ಇವುಗಳನ್ನ ಸುಮ್ಮನೆ ಮಾಡಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಒಂದು ಆಧ್ಯಾತ್ಮ, ಪ್ರತಿಯೊಂದರಲ್ಲೂ ಕೂಡ ಒಂದು ವಿಜ್ಞಾನ, ಪ್ರತಿಯೊಂದರಲ್ಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಒಳಗೊಂಡಿರ್ತಕ್ಕಂತಹ ಒಂದು ಅದ್ಭುತವಾದ ಶಾಸ್ತ್ರ. ಅದು ನಮ್ಮ ಹಿಂದೂ ಪರಂಪರೆ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಅದಕ್ಕೆ ಒಂದನ್ನ ನೆನ್ಪಿಟ್ಕೊಳ್ರಿ, ಶನಿ ಯಾವತ್ತೂ ಕೂಡ ಒಳ್ಳೆಯದಾಗಿರ್ತಕ್ಕಂಥವ್ರಿಗೆ ಕಾಪಾಡ್ತಾನೆ. ಬಹಳ ಜನ ಅನ್ಕೊತಿರ್ತಾರೆ ಶನಿ ಕಾಡಿದ್ರೆ ಏನ್ ಮಾಡಬೇಕು, ಶನಿ ಕಾಡಿಗೆ ಬಂದ್ರೆ ಏನ್ ಮಾಡೋದು. ಬಹಳ ಸರಳವಾದ ಉದಾಹರಣೆ ನಿಮಗೆ ಹೇಳ್ತೀವಿ. ಯಾರ ಮನೆಯೊಳಗೆ ವಯಸ್ಸಾದ ಇರ್ತಾರೆ, ವಯಸ್ಸಾದ ಅಜ್ಜಿ ಇರ್ಬೋದು, ಅಜ್ಜ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವರನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡ್ರಿ. ಅದೇ ಶನಿಗೆ ಪರಿಹಾರ, ಶನಿ ದೋಷಕ್ಕೆ ಪರಿಹಾರ. ಯಾಕಂದ್ರೆ ಶನಿಗೆ ಒಂದು ಮತ್ತೊಂದು ಮಾತದ ಏನಂದ್ರೆ ಮಂದಗ್ರಹ ಅಂತ ಕರಿತೀವಿ, ಜೊತೆಗೆ ವೃದ್ಧಾಂಗಚ್ಚತಿ ಅಂತ ಕರೀತಾರೆ. ಎಲ್ಲಾ ಗ್ರಹಗಳ ವೇಗ ಜಾಸ್ತಿ ಇದ್ರೆ ಶನಿ ಗ್ರಹದ ವೇಗ ಬಹಳ ಕಡಿಮೆ. ಒಂದು ರಾಶಿಯೊಳಗೆ ಎಷ್ಟು ವರ್ಷ ಇರ್ತಾನೆ? 2.5 ವರ್ಷ ಇರ್ತಾನೆ. ಹಾಗಾಗಿ ವೃದ್ಧರನ್ನ, ಮಾತಾ ಪಿತೃರನ್ನ, ಅಜ್ಜ ಅಜ್ಜಂದಿರನ್ನ ಅವ್ರಿಗೆ ಚೆನ್ನಾಗಿ ತಿನ್ನಿಸಿ ಅವರನ್ನು ಉಪಚಾರ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡದಾದ ಶನೇಶ್ವರನ ಪೂಜೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಶನೇಶ್ವರ ಗ್ರಹ ಒಂದು ಅರ್ಥದೊಳಗೆ ಏನಪ್ಪಾ ಅಂದ್ರೆ ಫಿಲ್ಟರ್ ಮಾಡ್ತಾನೆ. ಹ್ಯಾಂಗ ನೀರನ್ನ ಶುದ್ಧ ಮಾಡ್ತದಲ್ಲ, ಹಂಗೆ ಕರ್ಮ ಕಷ್ಟಗಳನ್ನು ಕೊಟ್ಟು 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 ನಿಮ್ಮನ್ನು ಫಿಲ್ಟರ್ ಮಾಡಿ ಭಗವಂತನ ಹತ್ರ ಕಳಿಸ್ತಾರೆ. ಹಾಗಾಗಿ ಆತನ ಕಾಡೋ ಗ್ರಹ ಅನ್ಕೋಬೇಡ್ರಿ, ಒಳ್ಳೆ ಗ್ರಹನೇ ಅನ್ಕೋಬೇಕು, ಮತ್ತೊಂದು ಮಾಡಬಾರ್ದು. ಅದನ್ನೇ ಜೀವನ, ಅದೇ ಧರ್ಮ ಅಂತ ಕರೆಯೋದು. ಅದನ್ನೇ ಶನೇಶ್ವರ ನಿಮಗೆ ಬುದ್ಧಿ ಹೇಳ್ಕೊಡ್ತಾನೆ. ಆ ಹಿನ್ನೆಲೆಯೊಳಗೆ ಎಲ್ಲರ ಬದುಕು ಸನ್ಮಂಗಲವಾಗಿ, ಆದಷ್ಟು ಧಾರ್ಮಿಕವಾಗಿ, ಧರ್ಮ ಪರಂಪರೆಯೊಳಗೆ ಸತ್ಯ ನ್ಯಾಯ ಮಾರ್ಗದೊಳಗೆ ಬದುಕ್ರಿ. ಸಾಧ್ಯವಾದ್ರೆ ನೀವು ಚೆನ್ನಾಗಿದ್ದು ಮತ್ತೊಬ್ಬರು ಬಿದ್ದವರಿಗೆ, ನೊಂದವರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಅಪ್ಪಣೆಯನ್ನು ಕೊಡಿಸಿ, ನಮ್ಮ ಹಾಲೇಶ್ ಗೌಡರು ಪ್ರತಿ ವರ್ಷವೂ ಕೂಡ ಜಗದೊಳಗನ್ನು ಬರಮಾಡಿಕೊಳ್ಳುವಲ್ಲಿ ವಿಶೇಷವಾದ ಪ್ರಯತ್ನ ಬರಲೇಬೇಕು ಅನ್ನುವಂಥ ಅವರ ಆಗ್ರಹದ ವಿನಂತಿ. ಹಾಗಾಗಿ ನಮ್ಮೆಲ್ಲ ಸ್ವಾಮಿಗಳು ಇವತ್ತು ವರ್ಷ ಮುಂಚೆ ಬಂದೋಗಿರೋ ಅನ್ಕೊಳ್ತೀವಿ. ಬಹಳ ಜನ ಬರ್ಬೇಕಿತ್ತು, ಎಲ್ಲರ ಜೊತೆಗೆ ಇದ್ದಿದ್ದು. ಈ ವರ್ಷ ಎಲ್ಲ ಬಂದು ಹೋಗಿದ್ದಾರೆ. ಆ ಎಲ್ಲ ಸ್ವಾಮಿಗಳಿಗೂ ಕೂಡ ಪೀಠದ ಆಶೀರ್ವಾದ ಇರಲಿ ಅನ್ನುವಂಥದ್ದು
ನಮ್ಮೆಲ್ಲ ಸಮಿತಿ ಪದಾಧಿಕಾರಿಗಳಿಗೆ ನಮ್ಮ ಕೂಡ್ಲಿಗಿ ಹಿರೇಮಠ ಸ್ವಾಮಿಗಳು ಬಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ಪೀಠದ ಆಶೀರ್ವಾದ. ನಮ್ಮ ಸ್ವರಸಿರಿ ಸಂಗೀತ ವಿದ್ಯಾಲಯದ ಸಂಕ್ಲಾಪುರದ ಅವರೆಲ್ಲರೂ ಬಂದು ಆ ಸಂಗೀತ ಸೇವೆಯನ್ನ ನಡೆಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ. ನಮ್ಮ ಶಂಭುಲಿಂಗ ಹಿರೇಮಠ ನಮ್ಮ ಅರ್ಚಕರು ಅವರು ಮತ್ತು ಅವರೆಲ್ಲ ಪರಿವಾರ ಪುರೋಹಿತ ಬಳಗ ಚೆನ್ನಾಗಿ ಪೂಜೆ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ನಿರೂಪಕರು ಕಡ್ಲಿ ವೀರಭದ್ರೇಶ ಶಿಕ್ಷಕರು ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥದ್ದು ಬಂದಂತ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಶನೇಶ್ವರ ನವಗ್ರಹಗಳ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಬದುಕಿನ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಭಾಗ್ಯ ಪ್ರಾಪ್ತವಾಗಲಿ. ನಮ್ಮ ಗಂಗಾ ವಿಶ್ವನಾಥ್ ಅವರು ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹರಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.